ಸಿಲಿಕಾನ್ ವ್ಯಾಲಿ ಇಸ್ ಟ್ರೂಲಿ ಸ್ಪೆಷಲ್. ಸ್ಯಾನ್ ಫ್ರಾನ್ಸಿಸ್ಕೋ ಇದೆ ಅಲ್ಲ, ಇದು ವರ್ಲ್ಡಿನ ಟೆಕ್ ಕ್ಯಾಪಿಟಲ್ ಅಂತಾನೆ ಕರಿಬಹುದು. ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ಬಿಗ್ ಬಿಗ್ ಟೆಕ್ ಕಂಪ್ನೀಸ್. ಗೂಗಲ್, ಮೆಟಾ, ಸ್ಪೇಸ್ ಎಕ್ಸ್, ಟೆಸ್ಲಾ, ಏನೇನು ಅಮೆರಿಕದಿಂದ ಬಂದಿದೆ ಅಲ್ಲ, ಎಲ್ಲ ಕಂಪ್ನಿ ಸ್ಟಾರ್ಟ್ ಆಗಿದೆ ಅಲ್ಲಿ. ಐಡಿಯಾಸ್ ಮೇಲೆ ಬಿಗ್ ಬಿಗ್ ಲಾಂಗ್ ಟೇಕ್ಸ್ ನ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಓಕೆ ನಂಗೆ ಪ್ರಾಫಿಟ್ ಬೇಕು, ಇಲ್ಲಿಲ್ಲ 10 ವರ್ಷ 20 ವರ್ಷದ ಫ್ಯೂಚರ್ ಇಂದ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಕ್ಯಾಪಿಟಲ್, ಹೈ ವ್ಯಾಲ್ಯೂ ಪೀಪಲ್ ಮತ್ತೆ ಕಲ್ಚರ್ ಇವೆಲ್ಲದನ್ನ ಒಂದ್ ಕಡೆ ಹಾಕಿ ನೀವು ಮಾಡಕ್ ಬಂದಿರೋದೇ ದೊಡ್ಡ ದೊಡ್ಡ ಇನೋವೇಷನ್ ಅಂತ ಹೇಳಿ ಅವ್ರನ್ನ ಕುಂಡ್ರಿಸಿ ಈ ತರ ಇನೋವೇಷನ್ ರೆಡಿ ಮಾಡುತ್ತೆ ಈ ಸಿಟಿ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಫಸ್ಟ್ ಆಂಟರ್ಪ್ರಿನರ್ಶಿಪ್ ನ ಬಹಳ ಪ್ರಮೋಷನ್ ಮಾಡಿದ್ರು. ಆಗ ಒಂದು ಸೆಮಿ ಕಂಡಕ್ಟರ್ ಕಂಪ್ನಿ ಒಂದು ಸ್ಟಾರ್ಟ್ ಮಾಡಿದ್ರು, ಫೇರ್ ಚೈಲ್ಡ್ ಅಂತ. ಅಲ್ಲಿಂದ ಕಂಪ್ನಿ ಎಂಪ್ಲಾಯೀಸ್ ಬೇರೆ ಬೇರೆ ಕಂಪ್ನಿ ಸಿಸ್ಟರ್ ಕಂಪ್ನೀಸ್ ನ ಓಪನ್ ಮಾಡ್ಕೊಂತ ಹೋಗ್ಬೇಕು. ಅಲ್ಲಿಂದಾನೇ ಬಂದಿದ್ದು ಇಂಟೆಲ್, HP, AMD ಎಲ್ಲ ಕಂಪ್ನೀಸ್. ಅಲ್ಲಿಂದ ಮತ್ತೆ ಆ ಫೌಂಡರ್ಸ್ ದುಡ್ಡು ಬಂತು, ಬೇರೆ ಬೇರೆ ತರ ಹೋದ್ರು. ಅಲ್ಲಿ ಮೋಸ್ಟ್ ಪವರ್ಫುಲ್ ಪೀಪಲ್ಸ್ ಬಂದ್ರು, ಪೀಟರ್ ಥೇಲ್, ಸ್ಯಾಮ್ ಆಲ್ಟ್ಮ್ಯಾನ್, ಲ್ಯಾರಿ ಪೇಜ್, ಸ್ಟೀವ್ ಜಾಬ್ಸ್. ಕೂಡ ಅಲ್ಲಿಂದಾನೇ ಬಂದಿರೋದು. ಹೇಗೆ ಅಲ್ಲಿನ ಪೀಪಲ್ ಯೋಚನೆ ಮಾಡ್ತಾರೆ, ಅಲ್ಲಿ ಆಟೋಮೆಟಿಕ್ ಕಾರ್ಗಳು ಈಗ ಆಲ್ರೆಡಿ ಬರ್ತದೆ. ನಾವು ಏನು ಸೈಫೈ ಮೂವೀಸ್ ಅಲ್ಲಿ 5 ವರ್ಷ ಹಿಂದೆ ನೋಡ್ತಿದ್ದಲ್ವಾ, ಅದು ಆಲ್ರೆಡಿ ಬಂದಿದೆ. ಬುಕ್ ಮಾಡಿದ್ರೆ ಸಾಕು ಬಂತು ಈ ಸಿಟಿಯಲ್ಲಿ. ಮತ್ತೆ ಹೊಸ ಥಿಂಗ್ಸ್ ನ ಬಿಲ್ಡ್ ಮಾಡಕ್ಕೆ ಕಮ್ಯುನಿಟಿ ಇದೆ. ನಾವ್ ಏನ್ ಯೋಚನೆ ಮಾಡ್ತೀವಿ ಅದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಎಲ್ಲರೂ ಇದ್ದಾರೆ. ನೆಕ್ಸ್ಟ್ ಬಿಗ್ ಥಿಂಗ್ ಈಸ್ ಲುಕ್ ಲೈಕ್ ಎ ಟಾಯ್. ಅಂದ್ರೆ ನಾವು ಮುಂದೆ ಏನು ನೋಡ್ತೀವಿ ಅಂದ್ರೆ ಬಿಗ್ ಆಗಿರ್ಬೋದು. ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಜಸ್ಟ್ ಟಾಯ್. ಅಂದ್ರೆ ಕಾಲೇಜಲ್ಲಿ ಬಂದಿದ್ದೊಂದು. ಈಗ ಫೇಸ್ಬುಕ್, ದ ಗ್ರೇಟ್ ಫೇಸ್ಬುಕ್. ಅದೇ ತರ ಎಲಾನ್ ಮಸ್ಕ್ ರಾಕೆಟ್ ನ ರಿಯೂಸಬಲ್, ಯಾರು ಯೋಚನೆ ಮಾಡಿಲ್ಲ ಅವ್ನು ರಿಯೂಸಬಲ್ ಮಾಡ್ಬೋದು ಅಂತ ಈಗ ಸ್ಪೇಸ್ ಎಕ್ಸ್ ಆಯ್ತು. ಅದೇ ತರ ದೊಡ್ಡ ದೊಡ್ಡ ಇನೋವೇಷನ್ಸ್ ನ ದುಡ್ಡು ಹಾಕಿ ನೀನ್ ಮಾಡ್ಬೋದು ಅಂದಾಗ ಸೃಷ್ಟಿಯಾಗಿದ್ದೆ ಸ್ಯಾನ್ ಫ್ರಾನ್ಸಿಸ್ಕೋ.